ಕಿಸಾನ್ ಸಮ್ಮಾನ್ ಯೋಜನೆ 4,000 ನಿಲ್ಲಿಸಿದ್ದಾರೆ. ನಾವು ಕೊಡ್ತಾ ಇದ್ವಲ್ಲ, ಬರೀ ಮೋದಿಯವರು ಕೊಡ್ತಾ ಇರೋದು ಅಷ್ಟೇ ಬರ್ತಾ ಇರೋದು. ನಾವಿಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ನಾವು ಕೂಡ ಅದಕ್ಕೆ 4,000 ಸೇರಿಸಿ ಕೊಡ್ತಾ ಇದ್ವಿ. ಈಗ ಬರ್ತಾ ಇದ್ದೀನಪ್ಪ, ಅದು ಕಾಂಗ್ರೆಸ್ ಬಂದ ಕೂಡಲೇನೆ ನಿಲ್ಸಾಕ್ತದೆ. ಆ 4,000 ಕಡಿಮೆ ಆಯ್ತಾ ಸರ್ಕಾರಕ್ಕೆ? ಹಾಲು ಪ್ರೋತ್ಸಾಹಧನ ನಿಲ್ಲಿಸಿದಾರ? ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ವಿ ಉನ್ನತ ಶಿಕ್ಷಣ ಮಾಡಲಿಕ್ಕೆ, ಅದು ನಿಲ್ಲಿಸಿದಾರ ಇಲ್ವಾ? ಡೇ 1 ನಿಲ್ಲಿಸ್ಬಿಟ್ಟಿದ್ದಾರೆ. ಅವ್ರು ಬಂದ ದಿವಸನೇ ನಿಲ್ಲಿಸಿದ್ದಾರೆ ರೈತರಿಗೆ. ಅವ್ರು ಮಾತಾಡಿದ್ರೆ ಏನ್ ಹೇಳೋದು? ಮಹಿಳೆಯರು 2,000 ಕೊಟ್ವಿ, ಒಂದು ಕಡೆ ಕೊಡೋದು, ಇನ್ನೊಂದು ಕಡೆ ಕಿತ್ಕೊಳ್ಳೋದು. ಇನ್ನು ಸಾಯಂಕಾಲದ ಔಷಧಿ ಅಂಗಡಿ ಬಗ್ಗೆ ನಿಮ್ಗೆ ಗೊತ್ತಿದೆ ಇಲ್ಲ, ನಾನೇನ್ ಪ್ರತ್ಯೇಕವಾಗಿ ಹೇಳ್ಬೇಕಾಗಿದೆ. ಬಹಳ ಜಾಸ್ತಿ ಖರ್ಚು ಮಾಡ್ತಾ ಇದ್ದಾರೆ. 1,000 ಖರ್ಚು ಮಾಡ್ತಾ ಇದ್ದಂತವ್ರು 2,000 ಆಗುತ್ತೆ. 2,000 ಖರ್ಚು ಮಾಡ್ತಾ ಇದ್ದವರು 4,000 ಅಲ್ಲೇ ಹೋಯ್ತಾ? 2,000 ಕಿತ್ಕೊಂಡ್ರ? 2,000 ಅಲ್ಲೇ ಕಿತ್ಕೊಂಡ್ರು. ಹೀಗೆ ಬಹಳ ಯೋಜನೆಗಳನ್ನ ಸ್ಥಗಿತ ಮಾಡಿದೆ ಈ ಸರ್ಕಾರ, ಕಾಂಗ್ರೆಸ್ನ ಸರ್ಕಾರ. ಅದರಲ್ಲಿ ಕೂಡ ವಿಶೇಷವಾಗಿ ರೈತರಿಗೆ, ರೈತರ ಮಕ್ಕಳಿಗೆ ಏನು ಭವಿಷ್ಯವನ್ನ ರೂಪಿಸಬೇಕು ನಾವು ಅಂತೇಳಿ ಮಾಡಿದ್ವಿ. ರೈತರ ಮಕ್ಕಳು ಉನ್ನತ ಶಿಕ್ಷಣ ಪಡಿಬೇಕು ಅಂತೇಳಿ ನಮ್ಮ ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿಗಳಾಗಿದ್ದಾಗ ತಂದಂತ ಯೋಜನೆ ಇದೆ, ವಿದ್ಯಾ ಸಿರಿ. ಆದ್ರೆ ಇದನ್ನೆಲ್ಲ ಕೂಡ ನಿಲ್ಲಿಸ್ಬಿಟ್ರು. ಆದ್ರೆ ಪ್ರಧಾನಿಗಳು ಕೋವಿಡ್ ಬಂದಾಗ 10 ಕೆಜಿ ಅಕ್ಕಿನ ಕೊಟ್ಟರು. ಸತತವಾಗಿ 2.5 ವರ್ಷಗಳು ಕೊಟ್ಟು ಈಗಲೂ ಕೂಡ 5 ಕೆಜಿ ಕೊಡ್ತಾ ಇದ್ದಾರೆ. ಈಗ ಅಕ್ಕಿ ಕೊಡ್ತಾ ಇರೋರು ಯಾರು? 5 ಕೆಜಿ ಮೋದಿಯವರ ಕಾಂಗ್ರೆಸ್ ಅಪ್ಪ? ಕಾಂಗ್ರೆಸ್ ಜೀರೋ, ಮೋದಿಯವರು ಕೊಡ್ತಾ ಇದ್ದಾರೆ. ಮೊನ್ನೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಮೋದಿಯವರು. ಅವರೆಲ್ಲ ಹೇಳಿದ್ದಾರೆ, ಮುಂದಿನ 5 ವರ್ಷಗಳು ಕೂಡ ನಾನು ನಿರಂತರವಾಗಿ 5 ಕೆಜಿ ಅಕ್ಕಿ ಪ್ರತಿಯೊಬ್ಬರಿಗೂ 84 ಕೋಟಿ ಭಾರತೀಯರಿಗೆ ನಾನು ಮುಂದಿನ 5 ವರ್ಷಗಳು ಕೊಡ್ತೀನಿ ಅಂತ ಅವರು ಹೇಳಿದರು. ಇವತ್ತು ಕಾಂಗ್ರೆಸ್ ಸರ್ಕಾರ ಏನ್ ಹೇಳ್ಕೊಂಡು ಬಂದ್ರು? 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ. ಬೇಕಾ ಬೇಡವಾ ಅಂತ ಕೇಳಿದ್ರು. ಅದರಲ್ಲಿ ಬೇಕಾ ಬೇಡವಾ? ಬೇಕು ಅಂದ್ರೂ ಕೂಡ ನೀವು ಕೊಟ್ಟಿಲ್ವಲ್ಲ. 1 ಕೆಜಿ ಅಕ್ಕಿ ಕೊಡ್ಲಿಲ್ಲ ನೀವು. ಮೋದಿಯವರು ಕೊಟ್ಟಂತ ಅಕ್ಕಿಯನ್ನ ನಾವು ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ತೇವೆ. ಅದರಲ್ಲಿ 2 ಕೆಜಿ ಕಟ್ ಮಾಡಿದ್ದಾರೆ, ಅದರಲ್ಲಿ 2 ಕೆಜಿ ಕಟ್ ಮಾಡಿ. ಇವತ್ತು ನಾನು ಬೆಂಬಲ ಬೆಲೆ ಬಗ್ಗೆ ಮಾತಾಡ್ತೀನಿ, ರೈತರ ಬೆಂಬಲ ಬೆಲೆ. ಏನು ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಶ್ರೀರಾಮ್ ನೋ. ಯಾಕೆ ಜೈ ಶ್ರೀರಾಮ್? ಒಳ್ಳೆ ಅಲ್ಲ. ಏನಕ್ಕೆ? ಅಕ್ಬರ್. ಏನಕ್ಕೆ? ಏನಕ್ಕೆ?